ಸೀಬೆ ಗಿಡ ಒಟ್ಟು ನಮ್ದು ಈಗ ಒಂದು 6.5 ಎಕರೆ ಸೀಬೆ ಗಿಡ ಇದೆ. ಅಂದರೆ ವೆರೈಟೀಸ್ ಬೇರೆ ಬೇರೆ ಇದೆ. ಅದು ಗಿಡದಿಂದ ಗಿಡಕ್ಕೆ 7 ಅಡಿ ಇದೆ, ಸಾಲಿಂದ ಸಾಲಿಗೆ 11 ಅಡಿ ಇದೆ. ಈ ಡಿಸ್ಟೆನ್ಸಲ್ಲಿ ಮಾಡಿದ್ರೆ ಎಕರೆಗೆ ಒಂದು 650 ಗಿಡ ಕೂರುತ್ತೆ. ಈ ಬ್ಯಾಗಿಂಗ್ ಆಗಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಒಂದೊಂದು ರೆಂಬೆದಲ್ಲಿ ನಮಗೆ ಒಂದು 10ರಿಂದ 12 ಪಿಂದೆ ಎಲ್ಲ ಇರುತ್ತೆ. ಇಲ್ಲಿ ನೋಡ್ಬೋದು ಈಗ ಇದನ್ನು ನಾವು ತಿನೌಟ್ ಅಂತ ಕರಿತೀವಿ. ಈಗ ಸೀಡ್ಸ್ ಅಷ್ಟೇ ನೋಡಿ, ಆಲ್ಮೋಸ್ಟ್ ನಿಮಗೆ ಸೀಡ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಎವ್ರಿ 3 ಮಂತ್ಸ್ ಒಂದು ಪ್ರೂನಿಂಗ್ ಮಾಡಬೇಕು. ಯಾರಾದರೂ ಎಕ್ಸ್ಪರ್ಟೀಸ್ ಇರೋ ಅವ್ರ ಕಡೆಯಿಂದ ಮಾಡಿದ್ರು ಒಳ್ಳೆಯದೇ. ನಮ್ಗೆ ಒಂದು ಗಿಡದಲ್ಲಿ 100 kg ಹಣ್ಣು ಬಂದರೆ ನಮ್ಗೆ ಒಂದು ಗಿಡದಿಂದ ನಮಗೆ ಒಂದು 10,000 ರೂಪಾಯಿ ಆದಾಯ ಸಿಗುತ್ತೆ. ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಎಕರೆ ಮೇಲೆ ನಾವು ಅಟ್ಲೀಸ್ಟ್ ಒಂದು 50ರಿಂದ 60 ಲಕ್ಷ ನಮಗೆ ಆದಾಯ ಸಿಗುತ್ತೆ. ಈ 3 ಲೈನಲ್ಲಿ ಇದು ಮತ್ತು ಇದು ಬಂದು ಇನ್ಲೈನರ್ ಅಂತ ಕರಿತೀವಿ. ಇದು 1.25 ಅಡಿಗೆ ಹೋಲ್ಸ್ ಇರುತ್ತೆ. ಇದು ಡ್ರಾಪ್ ಬೈ ಡ್ರಾಪು ನೀರು ನಮಗೆ ಫ್ಲೋ ಆಗುತ್ತೆ. ನೀವೀಗ ಇಲ್ಲೊಂದು ಡಿವೈಸ್ ನೋಡ್ತಾ ಇದ್ದೀರಲ್ವಾ, ಇದರಲ್ಲಿ ಏನಂದರೆ ನಮಗೆ ವಾಟರ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಈಗ ನಿನ್ನೆ ಎಷ್ಟು ಮಳೆ ಆಗಿದೆ ಅನ್ನೋದು ಕೂಡ ನಾವು ತಿಳ್ಕೊಬೋದು. ಮೇಲೆ ಒಂದು ಕಪ್ ಇದೆಯಲ್ಲ, ಅದರಲ್ಲಿ ನಮಗೆ ವಾಟ್ರದ್ದು ರೈನ್ಫಾಲ್ ಇದು ಡೇಟಾ ಸಿಗುತ್ತೆ ಅದರಿಂದ. ಇದು ವೆರೈಟಿ ಬಂದು VNRಗೆ ಗ್ರಾಫ್ಟ್ ಮಾಡ್ತಿರೋದು. ನಮ್ಮ ಮದರ್ ಬ್ಲಾಕಲ್ಲ ಈ ಥರ ಕಸಿ ಮಾಡಿ ನಾವು ಅಂಟು ಗಿಡನ ಸೇಲ್ ಮಾಡೋದು. ಎಲ್ಲಿ 120 ಹೋಗುತ್ತೆ, ಎಲ್ಲಿ 200 ರೂಪಾಯಿ ಹೋಗುತ್ತೆ ಅಂತ ಕೇಳ್ತಾರೆ ಕಮೆಂಟಲ್ಲಿ ಕೇಳೋದು ಬೇಡ, ಒಂದ್ಸರಿ ಬನ್ನಿ ನಮ್ಮ ತೋಟ ನೋಡಿ. ಆಲ್ಮೋಸ್ಟ್ ಇನ್ನೊಂದು 1.5-2 ಮಂತ್ಸ್ ಅಂತೂ ಹಾರ್ವೆಸ್ಟಿಂಗ್ ನಡೀತಾ ಇರುತ್ತೆ. ನೀವು ಯಾವತ್ತೇ ಬಂದು ಕೇಳಿದ್ರು ಆವತ್ತಿಂದು ರೀಸೆಂಟ್ ಬಿಲ್ನ ನಾನು ನಿಮ್ಗೆ ತೋರಿಸ್ತೀನಿ. ಪ್ರೈಸ್ ಕೂಡ ನೀವು ತಿಳ್ಕೊಬೋದು. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಸಂತೋಷು. ಗಡನಾಯಕನಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬರುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ವ, ಇದು ಜಾಪನೀಸ್ ರೆಡ್ ಅಂತ 2.5 ವರ್ಷದ ಗಿಡ. ಮುಂಚೆ ಇದೇ ತೋಟದಲ್ಲೇ ಒಂದು ವಿಡಿಯೋ ಮಾಡಿದ್ರಿ, ಇದೇ ತೋಟದ್ದು. ಅವಾಗ ಗಿಡ ತುಂಬ ಸಣ್ಣದಾಗಿತ್ತು. ಈಗ ಇದು 2.5 ವರ್ಷ ಆಗಿದೆ. ನೀವು ಗಿಡದಲ್ಲಿ ನೋಡ್ಬೋದು, ಒಂದು ಗಿಡದಲ್ಲಿ ಏನಿಲ್ಲ ಅಂದರೆ ಒಂದು 250 ಅಷ್ಟು ಕಾಯಿ ಬಿಟ್ಟಿದೆ. ಈಗ ಸೀಬೆ ಗಿಡ ಒಟ್ಟು ನಮ್ದು ಈಗ ಒಂದು 6.5 ಎಕರೆ ಸೀಬೆ ಗಿಡ ಇದೆ. ಅಂದರೆ ವೆರೈಟೀಸ್ ಬೇರೆ ಬೇರೆ ಇದೆ. ಈಗ VNR ಇದೆ, ಜಾಪನೀಸ್ ರೆಡ್ ಇದೆ, ತೈವಾನ್ ವೈಟ್ ಇದೆ. ಈಗ ರೀಸೆಂಟಾಗಿ ಒಂದು ಥೈಲ್ಯಾಂಡಿಂದ ಹೊಸ ವೆರೈಟಿ ಅಂತಂದ್ರಿ, ಅದು ಒಂದು ಸ್ವಲ್ಪ ಪ್ಲಾಂಟಿಂಗ್ ಆಗಿದೆ. ಒಟ್ಟು ನಮ್ದು ಒಂದು 6.5 ಎಕರೆ ಅಷ್ಟು ಸೀಬೆ ಗಿಡನೇ ಇದೆ. ಸೀಬೆ ಗಿಡಗಳನ್ನು ಯಾವ ಸಮಯದಲ್ಲಿ ನೆಡಬೇಕು ಸರ್? ಇಲ್ಲ, ಸೀಬೆ ಗಿಡಗಳನ್ನ ವರ್ಷ ಪೂರ್ತಿ ಪ್ಲಾಂಟಿಂಗ್ ಮಾಡ್ಬೋದು. ಆದರೆ ಮಳೆಗಾಲದಲ್ಲಿ ಪ್ಲಾಂಟಿಂಗ್ ಮಾಡೋದ್ರಿಂದ ಈ ಮಾರ್ಟಾಲಿಟಿ ಕಡಿಮೆ ಇರುತ್ತೆ. ಅಂದರೆ ಗಿಡ ಸಾಯೋದು ಮತ್ತು ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಮಾಡೋದ್ರಿಂದ. ಆದರೆ ವರ್ಷ ಪೂರ್ತಿನೂ ಮಾಡ್ಬೋದು, ತೊಂದರೆ ಇಲ್ಲ. ಯಾಕಂದರೆ ಡ್ರಿಪ್ ಇರಿಗೇಷನ್ ಹೆಂಗೂ ಸೆಟ್ ಮಾಡಿರ್ತೀರ. ಸೊ ಬೇಸಿಗೆ ಕಾಲದಲ್ಲಿ ಪ್ಲಾಂಟಿಂಗ್ ಮಾಡಿದ್ರೂ ನೀರು ಕೊಟ್ಟು ಸೀಬೆ ಗಿಡನ ಮೇಂಟೈನ್ ಮಾಡ್ಬೋದು, ತೊಂದರೆ ಇಲ್ಲ. ಸೀಬೆ ಬೆಳೆಗೆ ಯಾವ ರೀತಿಯ ಮಣ್ಣು ಸೂಕ್ತವಾಗಿರುತ್ತೆ ಸರ್? ಸೀಬೆ ಗಿಡಕ್ಕೆ ಎಲ್ಲ ಥರ ಮಣ್ಣು ಸೂಟಾಗುತ್ತೆ. ಬ್ಲ್ಯಾಕ್ ಸಾಯಿಲು ಸೂಟಾಗುತ್ತೆ, ರೆಡ್ ಸಾಯಿಲು, ತೊಂದರೆ ಏನಿಲ್ಲ. ಬಟ್ ಏನಂದರೆ ನೀರು ಮಳೆ ಬಿದ್ದಾಗ ನೀರು ನಿಂತ್ಕೊಬಾರ್ದು. ತೋಟದಲ್ಲಿ ನೀರು ಡ್ರೈನ್ ಔಟ್ ಆಗಿಬಿಡ್ಬೇಕು ಆಚೆ ಕಡೆ. ಆ ಥರ ನೆಲದಲ್ಲಿ ಸೀಬೆ ಗಿಡ ಮಾಡ್ಬೋದು. ಕೀಟ ಮತ್ತು ರೋಗಗಳಿಂದ ಯಾವ ರೀತಿ ಕಾಪಾಡ್ಕೊಳ್ತೀರಾ ಸರ್? ಸೀಬೆ ಗಿಡದಲ್ಲಿ ಕೀಟ ಮತ್ತು ರೋಗದ ಬಾಧೆ ಕಡಿಮೆನೇ ಬೇರೆ ಕ್ರಾಪ್ ಕಂಪೇರ್ ಮಾಡಿದ್ರೆ. ಇದರಲ್ಲಿ ಏನಂದರೆ ಸ್ವಲ್ಪ ಈ ಮಿಲಿಬಗ್, ಬಿಳಿ ತಿಗಣೆ ಅಂತ ಕರೀತಾರೆ ಕನ್ನಡದಲ್ಲಿ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ. ಅದು ಬಿಟ್ಟರೆ ಈಗ ನೆಮಟೋಡ್ಸ್ ಅಂತ ಹೇಳ್ಬಿಟ್ಟು ಬೇರು ಗಂಟು ರೋಗ, ಅದು ರೂಟ್ಸ್ಗೆ ಬರೋಂಥದ್ದು. ಸೊ ಈ ಒಂದೆರಡನ್ನ ಸ್ವಲ್ಪ ನೀಟಾಗಿ ಸ್ಪ್ರೇ ಮಾಡಿಕೊಂಡು, ಅಂದರೆ ಅದನ್ನು ಮುಂಚೆನೇ ಪ್ರಿವೆಂಟಿವ್ ಆಗಿ ಅದನ್ನು ಐಡೆಂಟಿಫೈ ಮಾಡಿ ಕಂಟ್ರೋಲ್ ಮಾಡೋದ್ರಿಂದ ತುಂಬ ಬಾಧೆ ಏನು ನಮಗೆ ಸೀಬೆ ಗಿಡದಲ್ಲಿ ಅದು ಇದು ಮಾಡಲ್ಲ. ಸೀಬೆಕಾಯಿ ಬೆಳೆಯೋದಕ್ಕೆ ಅದಕ್ಕೆ ಪೋಷಕಾಂಶಗಳನ್ನೆಲ್ಲ ಯಾವ ರೀತಿ ಕೊಡಬೇಕಾಗುತ್ತೆ ಸರ್? ಸೀಬೆ ಗಿಡದಲ್ಲಿ ಪೋಷಕಾಂಶ ನಿರ್ವಹಣೆ ತುಂಬ ಪ್ರಮುಖವಾದ್ದು, ಅಂದರೆ ಮುಖ್ಯವಾದ್ದು. ಯಾಕೆಂದರೆ ಇದು ಇಳುವರಿ ಕೂಡ ತುಂಬ ಜಾಸ್ತಿ ಬರೋದ್ರಿಂದ ಸ್ವಲ್ಪ NPK ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟು ಸ್ವಲ್ಪ ನೀಟಾಗಿ ನೋಡ್ಕೊಬೇಕು. ನಾವು ಸಾಯಿಲ್ಗೆ ಸಾಕಷ್ಟು NPK ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಸಾಯಿಲ್ಗೆ ಕೊಡ್ತೀರಿ. ಈ ವೆರೈಟಿ